ತುಳು ಸಂಶೋಧಕಿ ಜೊತೆಗೆ ಆ ಭಾಗದ ದೈವಾರಾಧನೆಯ ಬಗ್ಗೆ ಕೂಡ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ರೀತಿ ದೈವದ ವೇಷವನ್ನ ರೀಲ್ಸ್ ಗಾಗಿ ಮಾಡೋರು, ಬೀದಿ ಬೀದಿಯಲ್ಲಿದ್ದ ದೈವದ ಆವೇಶ ಆಗಿದೆ, ಥಿಯೇಟರ್ ಒಳಗಡೆ ಆವೇಶವಾಗಿದೆ ಅನ್ನುವಂತೆ ವರ್ತನೆ ಮಾಡೋರು, ಇವ್ರನ್ನು ಕೂಡ ಸಮರ್ಥನೆ ಇಲ್ಲ. ಅವನ್ನು ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಥಿಯೇಟರ್ನ ಒಳಗೆ ವೇಷ ಹಾಕಿ ಬಂದದ್ದು ಸರಿಯಾದ್ದಲ್ಲ. ದೈವಗಳು ವೇಷ ಹಾಕಿ ಕುಣಿಲಿಕ್ಕೆ ಆ ರೀತಿ ಇರುವುದಲ್ಲ, ಅದು ಸರಿಯಾದುದಲ್ಲ. ಅದನ್ನು ಥಿಯೇಟರ್ ಒಳಗೆ ಬರ್ಲಿಕ್ಕೆ ಬಿಡಬಾರ್ದು, ನಿಲ್ಲಿಸ್ಬೇಕಿತ್ತು. ಇನ್ನು ಬೇಕು ಅಂತ ಆಕ್ಟ್ ಮಾಡುದು, ಮೈ ಮೇಲೆ ಆವೇಶ ಬಂದಾಗ ಆಕ್ಟ್ ಮಾಡುದು, ರೀಲ್ಸ್ಗೋಸ್ಕರ ಮಾಡುದು, ಅದು ಕೂಡ ಸರಿಯಾದುದಲ್ಲ, ಅದನ್ನು ನಿಲ್ಲಿಸಬೇಕಾಗಿದೆ. ಇನ್ನು ಕೆಲವರಿಗೆ ದುರ್ಬಲ ಮನಸ್ಸಿರುವವರಿಗೆ ಸಿನಿಮಾ ನೋಡುವಾಗಲೇ, ಉದಾಹರಣೆಗೆ ನಾನೇ ಥಿಯೇಟರ್ ಇದ್ದಾಗ ಒಂದು 7 ವರ್ಷದ ಹುಡುಗಿಗೆ ಮೈ ಮೇಲೆ ಬಂತು, ಅದು ಅಲ್ಲ, ಅದು ಭಾವಾವೇಶ ಆಗುದು. ಅಂದ್ರೆ ದುರ್ಬಲ ಮನಸ್ಸಿರುವವರಿಗೆ ತಾನು ತನ್ನ ಮೇಲೆ ದೈವ ಬಂದಿದೆ ಅಂತ ಫೀಲ್ ಆಗುದು. ನಾನು ಅದಕ್ಕೆ ಮತ್ತೆ ಕಥೆ ಹೇಳ್ಬೇಕಾಗುತ್ತೆ, ಅದನ್ನ ಅರ್ಥ ಆಗ್ಬೇಕು. ಭಾವಾವೇಶ ಮತ್ತೆ ದೈವಾವೇಶಕ್ಕೆ ವ್ಯತ್ಯಾಸ ಇದೆ. ಭಾವಾವೇಶ ಅಂದ್ರೆ ತಾನು ಆ ಕ್ಷಣಕ್ಕೆ ಆ ವ್ಯಕ್ತಿ ಅದು ಅಂತ ಅಂದ್ಕೊಳ್ಳೋದು. ಉದಾಹರಣೆಗೆ ಒಂದು ಭಕ್ತ ಪ್ರಹ್ಲಾದ ನಾಟಕ ಆಗ್ತಾ ಇರ್ತದೆ, ಹೈಸ್ಕೂಲ್ ಮಕ್ಕಳು ಮಾಡ್ತಾ ಇರ್ತಾರೆ. 9ನೇ ತರಗತಿಯ ಹುಡುಗಿ ಕಯಾದು ಪಾತ್ರ, ಪ್ರಹ್ಲಾದನ ತಾಯಿಯ ಪಾತ್ರವನ್ನು ಮಾಡ್ತಾ ಇರ್ತಾಳೆ. 4ನೇ ವರ್ಷದ ಹುಡುಗ, 4ನೇ ಕ್ಲಾಸಿನ ಹುಡುಗ ಪ್ರಹ್ಲಾದನ ಪಾತ್ರವನ್ನು ಮಾಡ್ತಾಳೆ. ಕಯಾದು ತನ್ನ ಮಗನಿಗೆ ವಿಷವನ್ನು ಕೊಡ್ಬೇಕು, ಒಂದು ಬಾಟ್ಲು ಒಂದು ಲೋಟದಲ್ಲಿ ನೀರು ಕೊಟ್ಟು ಶಿಕ್ಷಕಿ ಕಳಿಸಿರ್ತಾರೆ, ಹೋಗು ಕೊಡು ಅಂತ. ಇವಳು ಕೊಡುದಿಲ್ಲ, ಎಂತ ಮಾಡಿದ್ರು ಕೂಡ ತುಂಬಾ ಅಳ್ತಾಳೆ. ಶಿಕ್ಷಕಿಗೆ ಭಯ ಆಗ್ತದೆ, ಹೋಗು ಹೋಗು ಕೊಡು ಕೊಡು ಅಂತ ಹಿಂದಿನ ಹೇಳ್ತಾರೆ. ಶಿಕ್ಷಕರಿಗೆ ಭಯ ಆಗ್ತದೆ, ಇವಳು ಕೊಡುದಿಲ್ವಾ, ನಾಟಕ ಪೂರ್ತ ಕೆಡಿಸ್ತಾಳ ಹೇಗೆ ಅಂತ. ಆದ್ರೆ ಅಂತೂ ಹತ್ತುಕೊಂಡು ತುಂಬಾ ಹತ್ತು ರಿಯಲಿ ಅಳ್ತಾಳೆ ಅವಳು, ಅಭಿನಯಿಸುದಲ್ಲ. ಅಲ್ಲಿ ವಿಷ ಅಂತ ಅಂದ್ಕೊಂಡು ಅದನ್ನು ಕೊಡ್ತಾಳೆ. ನಂತರ ನಾಟಕ ಮುಗೀತದೆ, ಏನೆಲ್ಲ ಆಗ್ತದೆ. ನಂತರ ಅವಳಿಗೆ ನಾಟಕ ಮುಗಿದ ಮೇಲೆ ಅವಳಿಗೆ ನಾಚಿ ಆಗ್ತದೆ ಅತ್ತ ಬಗ್ಗೆ. ಅವಳಿಗೆ ಆಗ ಗೊತ್ತಾಗ್ತದೆ, ನನಗೆ ಜಸ್ಟ್ ಆವೇಶ, ನಾನು ಹಾಗೆ ಮಾಡಬಾರ್ದಿತ್ತು ಅಂತ, ಅದು ನಾಟಕ ಅಷ್ಟೇ ಅಂತ. ಅಂದ್ರೆ ಆ ಕ್ಷಣಕ್ಕೆ ಅವಳು ತನ್ನನ್ನು ತಾನು ಕಯಾದು ಅಂತ ಅಂದ್ಕೊಂಡಿರ್ತಾಳೆ. ಕಯಾದು ಆತ್ಮ ಅವಳ ಮೇಲೆ ಬಂದಿರುವುದಿಲ್ಲ. ಅದು ಭಾವಾವೇಶ ಹೇಳ್ತೇವೆ, ತನ್ಮಯತೆಗೆ ಒಳಗಾಗುದು, ಅದು ತಾನೇ ಅಂತ ಅನಿಸಿಬಿಡುದು. ಹಾಗೆ ಅದು ದುರ್ಬಲ ಮನಸ್ಸಿನವರಿಗೆ ಹೆಚ್ಚು. ನಾಟಕದಲ್ಲಿ ಪರಕಾಯ ಪ್ರವೇಶ ಹೇಳ್ತೇವೆ, ನಾಟಕೀಯ ಶಕ್ತಿ ಇರುವವರಿಗೆ ಅದು ಸಾಧ್ಯ. ಈಗ ರಿಷಬ್ ಶೆಟ್ಟಿಗೆ ಸಾಧ್ಯ ಆಗಿದೆ. ಯಾಕೆ? ಅದು ದೈವ ಬಂದ ಹಾಗೆ ಅಷ್ಟು ಎಕ್ಸಾಕ್ಟ್ ಅಭಿನಯಿಸ್ಲಿಕ್ಕೆ ಸಾಧ್ಯ ಆಗಿದೆ ಅವರಿಗೆ. ಅದು ಆ ಶಕ್ತಿ, ಅದು ನಾಟಕರಿಗೆ ಇರುವ ಶಕ್ತಿ. ಇನ್ನು ಈ ನೋಡುವವರಿಗೆ ಆಗುದುಂಟಲ್ಲ ಮನೋದೌರ್ಬಲ್ಯ, ಅದನ್ನು ನೋಡ್ತಾ ನೋಡ್ತಾ ಅದು ತನ್ನ ಮೇಲೆ ಬಂದಿದೆ ಅಂತ ಫೀಲ್ ಆಗುದು. ವಾಸ್ತವದಲ್ಲಿ ದೈವ ಬರುದಿಲ್ಲ. ಈ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು ಜನರಿಗೆ. ಅದು ಅವರ ತಪ್ಪಲ್ಲ, ಅದನ್ನು ಶಿಕ್ಷೆಯಿಂದಲೂ ಸರಿಪಡಿಸುವುದು ಕಷ್ಟ. ಇನ್ನು ಬೇಕು ಅಂತ ವೇಷ ಹಾಕಿ ಬಂದು ಬೇಕು ಅಂತ ರೀಲ್ ಹಾಕಿ ಮಾಡುದುಂಟಲ್ಲ, ಅದು ತಪ್ಪು. ಅದು ದೈವದ ಇದಕ್ಕೆ ಧಕ್ಕೆ ಆಗ್ತದೆ. ದೈವದಿಂದ ಆಗ್ತದೆ. ನಾಟಕವೇ ಆದ್ರೂ ಯಕ್ಷಗಾನವೇ ಆದ್ರೂ ದೈವದ ಕಥೆಯನ್ನು ತಂದು ಪಾವಿತ್ರ್ಯತೆಗೆ ಧಕ್ಕೆ ತಾರದ ಹಾಗೆ ಅದರ ನೀತಿ ನಿಯಮಗಳನ್ನು ಅನುಸರಿಸಿ ಮಾಡುದು. ಈಗ ನಾವು ದೈವ ಕೋಲ ರೆಕಾರ್ಡ್ ಮಾಡ್ಲಿಕ್ಕೆ ಹೋಗ್ತೇವೆ, ನಾವು ಅಶುದ್ಧ ಇದ್ರೆ ಹೋಗುದಿಲ್ಲ. ಆ ಹೆಂಗಸರು ಹೋಗ್ಬಾರ್ದು ಹೇಳುವಲ್ಲಿ ನಾನು ಹೋಗ್ಲಿಲ್ಲ. ನಾನು ಎಲ್ಲಿ ರೆಕಾರ್ಡ್ ಮಾಡಿದ್ದೇನೆ, ಭೂತ ಕಟ್ಟುವವರ ಹೆಂಡತಿ ಅವರ ತಾಯಿ ಎಲ್ಲ ಬಂದು ನಿಲ್ತಾರಲ್ಲ, ಅಲ್ಲಿ ನಿಂತು ರೆಕಾರ್ಡ್ ಮಾಡಿದ್ದೇನೆ. ಎಲ್ಲೂ ನಾವು ನಿಯಮವನ್ನು ಮೀರುವುದಿಲ್ಲ. ನಿಯಮವನ್ನು ಮೀರುವುದು ಸರಿಯಲ್ಲ.